ಅಂತ ಹೇಳಿದ್ರೆ ಬೇಕಾದಷ್ಟು ಅದರೊಳಗೆ ಇದನ್ನು ಈಗ ನಾನು ಪ್ರತಿ ಪಂಚಾಯತಕ್ಕೆ ಪ್ರತಿ ಪಂಚಾಯತಕ್ಕೆ ನನ್ನ ಜನರು ಅಡಿಟಿಗೆ ಹೋಗ್ತಾರೆ. ವರ್ಷದಲ್ಲಿ 5-6 ಪಂಚಾಯತ್ಗಳಿಗೆ ನಾನು ನೋಡಲ್ ಆಫೀಸರ್ ಹೋಗ್ತಾ ಇದ್ದೀನಿ. ಪಂಚಾಯತ್ ಸಮಸ್ಯೆ ಪಂಚಾಯತ್ ನಮಗೆ ಬೇಕು. ಇದು ಅವ್ರು ಏನ್ ಮಾಡ್ತಾರೆ ಪಂಚಾಯತ್ ಕೆಲಸ ಮಾಡಿದ್ದೀನಿ, ಪ್ಯೂನ್ ಪೋಸ್ಟ್ ಕೆಲಸ ಮಾಡಿದ್ದೀನಿ ನಾನು 5 ವರ್ಷ ಪಂಚಾಯತ್ ಅಲ್ಲೇ ಮಾಡಿದ್ದೀನಿ. ಈಗ ಅಧ್ಯಕ್ಷರು ಏನ್ ಹೇಳ್ತಾರೆ ಕೇಳಬೇಕು. ಯೋಜನೆಗಳು ಯಾವ್ಯಾವ್ದಿದೆ ಅಂತ ಪಂಚಾಯತ್ ಟೋಟಲಿ ಅಷ್ಟು ನಮ್ಮ ಮೈಟೊಳಗೆ ಉಂಟು. ಈಗ ಮನೆ ಕೆಲಸ ಮಾಡಿ ಮತ್ತೊಂದು ಯಾವ್ಯಾವ ಯೋಜನೆ ಬರುತ್ತೆ ಈಗ ನಿಮ್ಗೆ ಅಧ್ಯಕ್ಷರ ಹತ್ರ ಒಂಚೂರು ಕೇಳ್ಬಿಡೋಣ ಅಂತೆ, ಏನಾದ್ರು ಜವಾಬ್ದಾರಿ ಕೊಡ್ತಾರ? ಅಲ್ಲ ಈಗ ನಾನು ಹೇಳ್ತಾ ಜವಾಬ್ದಾರಿ ಕೊಡಕ್ಕಾಗಲ್ಲ, ಅಲ್ಲ ಹೋಗಿ ಕೇಳಿ ಏನಂತ ಇದು ಮಾಡಿ ನಾನು ನಿಮ್ಗೆ ಜವಾಬ್ದಾರಿ ಕೊಟ್ಟು ಹೋಗೋದು. ಆದ್ರೆ ಅಲ್ಲಿ ದುಡ್ಡು ಇರ್ಬೇಕಲ್ಲ. ಒಂದೇ ಸರಿ ಗೌರ್ಮೆಂಟ್ ಇಂದ ಹಾಕಿದ ತಕ್ಷಣ ಬರಲ್ಲ. ಈಗ ಶಾಲೆಗಾಗ ಬರ್ತದೆ, ತಾಲೂಕ್ ಪಂಚಾಯತಿಂದ ಈಗ ಅರ್ಜಿ ಶಾಲೆಗಾಗ ಬರ್ತದೆ. ಈಗ ಹಾಕಲ್ಲ, ನಾವು ಇಷ್ಟೆಲ್ಲ ಪ್ರಾಬ್ಲಮ್ ಇದೆ ಅಂತ ಸತ್ಯ ನಂಗೆ ಗೊತ್ತಿಲ್ಲ. ಈಗ ಪ್ರಾಬ್ಲಮ್ ಪ್ರಶ್ನೆ ಅಲ್ಲ, ಅಲ್ಲಿ ಹೋಗಿ ಹುಡುಗರು ಈ ಸಣ್ಣ ಹುಡುಗರು ಹೋದ್ರೆ ತುಮಕೂರು ಬಕೆಟ್ ಬಿದ್ದು ಹೋದ್ರೆ ಆ ತರ ಮಳೆಗಾಲ ಬಂದಾಗ ಮುಂದೆ ಗೊತ್ತಾಗಲ್ಲ. ಸಮಸ್ಯೆ ಆಯ್ತು ಅಂತ ಕೆಲಸ ಮಾಡಿ ನಿರಂತರ ಮಳೆ ಅರ್ಜಿ ಕೊಡ್ಲಿಕ್ಕೆ ಅರ್ಜಿ ಕೊಡಕ್ಕೆ ನೀರಿ ಖಾಲಿಯಾಗಿದೆ, ಓಪನ್ ಇದೆ, ಮಳೆ ಅಷ್ಟಿಲ್ಲ. ಮೊದಲು ನೋಡಿದ್ರೆ ಬಕೆಟ್ ಕೇಳಿ ಈ ಟೀಚರ್ ಒಂದು ವಿಷಯ ಕೇಳಿ ಹೇಳ್ಬೇಕಂದ್ರೆ ಈ ಟೀಚರ್ ಹತ್ರ ಅಥವಾ ಈ ಸರ್ ಹತ್ರ ಇವ್ರ ಹತ್ರ ಹಳೆ ಫೋಟೋ ಇರ್ತದೆ. ಆ ಹಳೆ ಫೋಟೋ ಇಟ್ಕೊಂಡ್ಬಿಟ್ಟು ಎಲ್ಲ CRP ಸರ್